ನಮ್ಮೊಟ್ಟಿಗೆ ಮಾಜಿ ಸಿಎಂ ಆದಂತಹ ಸದಾನಂದ ಗೌಡರು ಇದ್ದಾರೆ. ಅವ್ರ ಹತ್ರ ಮಾತಾಡ್ಸ್ತಾ ಹೋಗೋಣ. ಸರ್, ಎಲ್ಲೋ ಒಂದು ಕಡೆ ನೀವು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀನಿ ಅಂತೇಳಿ ಕೂಡ ಹೇಳಿದ್ರಿ. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಪಕ್ಷದ ನಾಯಕರೇ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತೇಳಿ ನಿಮಗೆ ಒತ್ತಾಯ ಮಾಡ್ತಾ ಇದ್ದಾರೆ. ನಿಜ, ಎಲ್ರಿಗೂ ಗೊತ್ತಿದೆ, ಇಡೀ ಕ್ಷೇತ್ರದಲ್ಲಿ ಗೊತ್ತಿದೆ, ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ಎಲ್ಲ ನನ್ನ ಕಾರ್ಯಕರ್ತರೇ ಮಾಧ್ಯಮದ ಮುಂದೆ ಸದಾನಂದ ಗೌಡರೇ ಆಗಬೇಕು ಅಂತ ಹೇಳಿರುವಂಥದ್ದು ಇದೆಲ್ಲವೂ ಬಂದಿದೆ. ಆದ ಕಾರಣ ನಾನು ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ತಯಾರಾಗಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಸರ್, ಎಲ್ಲೋ ಒಂದು ಕಡೆ ಚರ್ಚೆ ಆಗ್ತಾ ಇದೆ, ಈ ಒಂದು ಬಾರಿ ಬೆಂಗಳೂರು ಉತ್ತರದ ಕ್ಷೇತ್ರದಲ್ಲಿ ಹೊಸ ಅಭ್ಯರ್ಥಿಗೆ ಅವಕಾಶ ಕೊಡಬಹುದು ಬಿಜೆಪಿಯಲ್ಲಿ ಅಂತ. ಗೊತ್ತಿಲ್ಲ, ಇದೆಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ತಗೊಳ್ಳುವಂಥ ನಿಲುವು. ನಾವು ಅದರ ಬಗ್ಗೆ ಏನು ಮಾತಾಡೋಕ್ಕೆ ಆಗಲ್ಲ. ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡ್ತಾ ಇರುವ ರೀತಿಯಲ್ಲಿ ಅವರು ಮಾಡ್ಬೋದು. ನನಗೆ ಅದರ ಬಗ್ಗೆ ಏನು ಮಾಹಿತಿಗಳಿಲ್ಲ. ಸರ್, ಈ ಬಾರಿ ಬಿಜೆಪಿ ಮತ್ತು JDS ಮೈತ್ರಿ ಆಗಿದೆ. ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಒಂದು ಸಮರ ಇರಲಿದೆ ಲೋಕಸಭಾ ಚುನಾವಣೆಗೆ ತಯಾರಿಗಳಾಗಲಿಲ್ಲ? ನೋಡಿ, ನಾವು BJP ಸ್ವಂತ ಶಕ್ತಿಯಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭಗಳು, JDS ಮತ್ತು ಕಾಂಗ್ರೆಸ್ಸು ನಮ್ಮ ಪ್ರಬಲ ವಿರೋಧಿಗಳಾಗಿ ಅವರು ಫೈಟ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಭಾರಿ ದೊಡ್ಡ ಅಂತರದಲ್ಲಿ ಗೆಲುವನ್ನು ಸಾಧಿಸಿದಂಥ BJPಗೆ ಈ ಬಾರಿ ಸುಮಾರು 3 ಲಕ್ಷದಷ್ಟು ಮತಗಳು JDS ಇಂದು ನಮ್ಮ ಕ್ಷೇತ್ರದಲ್ಲಿರುವಂಥದ್ದು. ಅದು ಎಲ್ಲವೂ ಕೂಡ ನಮ್ಮ ಪಾಲಿಗೆ ಬಂದರೆ, ಮೋದಿಯವರ ಹವಾ ಇದೆ, ಆ ಹವಾದ ಒಂದು ಪರಿಣಾಮ ನಮ್ಮ ಮೇಲೆ ಬೀರಿದರೆ, ನಮ್ಮ ಕಾರ್ಯಕರ್ತರು ಈಗಾಗಲೇ ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳನ್ನೆಲ್ಲ ಕ್ರೋಢೀಕರಣ ಮಾಡಿದರೆ ನಿಮಗೆ ಆಶ್ಚರ್ಯ ಆಗುವಂಥ ಅಂತರ ಭಾರತೀಯ ಜನತಾ ಪಾರ್ಟಿ ಗೆಲುವಿಗೆ ಸಿಗುತ್ತೆ. ಸರ್, ಬಹುಶಃ ಇನ್ ಕೇಸ್ ಏನಾದರೂ ಹೊಸ ಅಭ್ಯರ್ಥಿ ಘೋಷಣೆ ಮಾಡಿದರೆ ನಿಮಗೆ ಆ ಅಭ್ಯರ್ಥಿಗೆ ನಿಮ್ಮ ಬೆಂಬಲ ಇರುತ್ತಾ? ನೋಡಿ, ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತ. ನನಗೆ ನನ್ನ ಪಕ್ಷ ಎಲ್ಲವನ್ನ ಕೊಟ್ಟಿದೆ. ನನ್ನಷ್ಟು ಕೊಡುಗೆ ನನ್ನ ಪಕ್ಷ ಯಾರಿಗೂ ಕೊಟ್ಟಿಲ್ಲ ಅಂತ ನಾನು ಭಾವಿಸ್ತಿದ್ದೆ. ಯಡಿಯೂರಪ್ಪರನ್ನು ಬಿಟ್ಟರೆ ನಾನೇ ಹೈಯೆಸ್ಟ್ ನಾನು ಕೊಡುಗೆಯನ್ನು ಪಡ್ಕೊಂಡವ. ಆದ ಕಾರಣ ನನ್ನ ಪಕ್ಷ ನನಗೆ ಕೊಟ್ಟ ಪಕ್ಷಕ್ಕೆ ನಾನು ಒಂದು ರೀತಿಯಲ್ಲಿ ಏನು ಮಾಡಬೇಕೋ ಅದನ್ನು ಆ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ.